ಸೈಮಾ ಆಯೋಜಕರ ವಿರುದ್ಧ ನಟ ವಿಜಯ್ ಇದೀಗ ಕೆರಳಿದ್ದಾರೆ. ದುಬೈ ಕಾರ್ಯಕ್ರಮದಲ್ಲಿ ವಿಜಯ್ ಕೆಂಡಾಮಂಡಲರಾಗಿದ್ದಾರೆ. ಕಾರ್ಯಕ್ರಮದಲ್ಲಿ ಕನ್ನಡಿಗರಿಗೆ ಅಪಮಾನ ಅಂತ ಆಕ್ರೋಶ ವ್ಯಕ್ತವಾಗಿದೆ. ಯಾರೂ ಇಲ್ಲದಿದ್ದಾಗ ಕನ್ನಡಿಗರಿಗೆ ಅವಾರ್ಡ್ ಎಷ್ಟು ಸರಿ ಇದು? ಸೈಮಾ ಆಯೋಜಕರ ವಿರುದ್ಧ ಕೆರಳಿ ಕೆಂಡವಾಗಿದ್ದಾರೆ ವಿಜಯ್. ದುಬೈ ಕಾರ್ಯಕ್ರಮದಲ್ಲಿ ಕೆಂಡಾಮಂಡಲರಾಗಿದ್ದಾರೆ. ಕಾರ್ಯಕ್ರಮದಲ್ಲಿ ಕನ್ನಡಿಗರಿಗೆ ಅವಮಾನ ಅಪಮಾನ ಅಂತ ಆಕ್ರೋಶ ವ್ಯಕ್ತವಾಗಿದೆ. ಯಾರು ಇಲ್ಲದಿದ್ದಾಗ ಕನ್ನಡಿಗರಿಗೆ ಅವಾರ್ಡ್ ಕೊಡುವುದು ಎಷ್ಟು ಸರಿ? ನೆರೆದವರೆಲ್ಲ ಹೋದ ಮೇಲೆ ಕನ್ನಡಿಗರಿಗೆ ಅವಾರ್ಡ್ ಕೊಡುವುದು ಎಷ್ಟು ಸರಿ ಇದು? ಇದು ಕೇವಲ ಕನ್ನಡಿಗರಿಗೆ ಮಾಡಿರತಕ್ಕಂಥ ಅವಮಾನ ಅಲ್ಲ, ಕನ್ನಡತನಕ್ಕೆ, ಕನ್ನಡ ನಾಡಿನ ಜನತೆಗೆ, ಕರ್ನಾಟಕಕ್ಕೆ ಮಾಡಿರತಕ್ಕಂಥ ಅವಮಾನ. ಮುಂದಿನ ಕಾರ್ಯಕ್ರಮಕ್ಕೆ ಈ ರೀತಿ ಮಾಡಬೇಡಿ ಅಂತಕ್ಕಂತಹ ಮಾತನ್ನು ಕೂಡ ಕೊಟ್ಟಿದ್ದಾರೆ. ಸೈಮಾ ಆಯೋಜಕರ ವಿರುದ್ಧ ನಟ ವಿಜಯ್ ಇದೀಗ ಕೆರಳಿದ್ದಾರೆ. ದುಬೈ ಕಾರ್ಯಕ್ರಮದಲ್ಲಿ ವಿಜಯ್ ಕೆಂಡಾಮಂಡಲರಾಗಿದ್ದಾರೆ. ಕಾರ್ಯಕ್ರಮದಲ್ಲಿ ಕನ್ನಡಿಗರಿಗೆ ಅಪಮಾನ ಅಂತ ಆಕ್ರೋಶ ವ್ಯಕ್ತವಾಗಿದೆ. ಯಾರೂ ಇಲ್ಲದಿದ್ದಾಗ ಕನ್ನಡಿಗರಿಗೆ ಅವಾರ್ಡ್ ಎಷ್ಟು ಸರಿ ಇದು? ಸೈಮಾ ಆಯೋಜಕರ ವಿರುದ್ಧ ಕೆರಳಿ ಕೆಂಡವಾಗಿದ್ದಾರೆ ವಿಜಯ್. ದುಬೈ ಕಾರ್ಯಕ್ರಮದಲ್ಲಿ ಕೆಂಡಾಮಂಡಲರಾಗಿದ್ದಾರೆ. ಕಾರ್ಯಕ್ರಮದಲ್ಲಿ ಕನ್ನಡಿಗರಿಗೆ ಅವಮಾನ ಅಪಮಾನ ಅಂತ ಆಕ್ರೋಶ ವ್ಯಕ್ತವಾಗಿದೆ. ಯಾರೂ ಇಲ್ಲದಿದ್ದಾಗ ಕನ್ನಡಿಗರಿಗೆ ಅವಾರ್ಡ್ ಕೊಡುವುದು ಎಷ್ಟು ಸರಿ? ನೆರೆದವರೆಲ್ಲ ಹೋದ ಮೇಲೆ ಕನ್ನಡಿಗರಿಗೆ ಅವಾರ್ಡ್ ಕೊಡುವುದು ಎಷ್ಟು ಸರಿ ಇದು? ಇದು ಕೇವಲ ಕನ್ನಡಿಗರಿಗೆ ಮಾಡಿರತಕ್ಕಂಥ ಅವಮಾನ ಅಲ್ಲ, ಕನ್ನಡತನಕ್ಕೆ, ಕನ್ನಡ ನಾಡಿನ ಜನತೆಗೆ, ಕರ್ನಾಟಕಕ್ಕೆ ಮಾಡಿರತಕ್ಕಂಥ ಅವಮಾನ. ಮುಂದಿನ ಕಾರ್ಯಕ್ರಮಕ್ಕೆ ಈ ರೀತಿ ಮಾಡಬೇಡಿ ಅಂತಕ್ಕಂತಹ ಮಾತನ್ನು ಕೂಡ ಕೊಟ್ಟಿದ್ದಾರೆ. ಸೈಮಾ ಆಯೋಜಕರ ವಿರುದ್ಧ ನಟ ವಿಜಯ್ ಇದೀಗ ಕೆರಳಿದ್ದಾರೆ. ದುಬೈ ಕಾರ್ಯಕ್ರಮದಲ್ಲಿ ವಿಜಯ್ ಕೆಂಡಾಮಂಡಲರಾಗಿದ್ದಾರೆ. ಕಾರ್ಯಕ್ರಮದಲ್ಲಿ ಕನ್ನಡಿಗರಿಗೆ ಅಪಮಾನ ಅಂತ ಆಕ್ರೋಶ ವ್ಯಕ್ತವಾಗಿದೆ. ಯಾರೂ ಇಲ್ಲದಿದ್ದಾಗ ಕನ್ನಡಿಗರಿಗೆ ಅವಾರ್ಡ್ ಎಷ್ಟು ಸರಿ ಇದು? ಸೈಮಾ ಆಯೋಜಕರ ವಿರುದ್ಧ ಕೆರಳಿ ಕೆಂಡವಾಗಿದ್ದಾರೆ ವಿಜಯ್. ದುಬೈ ಕಾರ್ಯಕ್ರಮದಲ್ಲಿ ಕೆಂಡಾಮಂಡಲರಾಗಿದ್ದಾರೆ. ಕಾರ್ಯಕ್ರಮದಲ್ಲಿ ಕನ್ನಡಿಗರಿಗೆ ಅವಮಾನ ಅಪಮಾನ ಅಂತ ಆಕ್ರೋಶ ವ್ಯಕ್ತವಾಗಿದೆ. ಯಾರೂ ಇಲ್ಲದಿದ್ದಾಗ ಕನ್ನಡಿಗರಿಗೆ ಅವಾರ್ಡ್ ಕೊಡುವುದು ಎಷ್ಟು ಸರಿ? ನೆರೆದವರೆಲ್ಲ ಹೋದ ಮೇಲೆ ಕನ್ನಡಿಗರಿಗೆ ಅವಾರ್ಡ್ ಕೊಡುವುದು ಎಷ್ಟು ಸರಿ ಇದು? ಇದು ಕೇವಲ ಕನ್ನಡಿಗರಿಗೆ ಮಾಡಿರತಕ್ಕಂಥ ಅವಮಾನ ಅಲ್ಲ, ಕನ್ನಡತನಕ್ಕೆ, ಕನ್ನಡ ನಾಡಿನ ಜನತೆಗೆ, ಕರ್ನಾಟಕಕ್ಕೆ ಮಾಡಿರತಕ್ಕಂಥ ಅವಮಾನ. ಮುಂದಿನ ಕಾರ್ಯಕ್ರಮಕ್ಕೆ ಈ ರೀತಿ ಮಾಡಬೇಡಿ ಅಂತಕ್ಕಂತಹ ಮಾತನ್ನು ಕೂಡ ಕೊಟ್ಟಿದ್ದಾರೆ. ಸೈಮಾ ಆಯೋಜಕರ ವಿರುದ್ಧ ನಟ ವಿಜಯ್ ಇದೀಗ ಕೆರಳಿದ್ದಾರೆ. ದುಬೈ ಕಾರ್ಯಕ್ರಮದಲ್ಲಿ ವಿಜಯ್ ಕೆಂಡಾಮಂಡಲರಾಗಿದ್ದಾರೆ. ಕಾರ್ಯಕ್ರಮದಲ್ಲಿ ಕನ್ನಡಿಗರಿಗೆ ಅಪಮಾನ ಅಂತ ಆಕ್ರೋಶ ವ್ಯಕ್ತವಾಗಿದೆ. ಯಾರೂ ಇಲ್ಲದಿದ್ದಾಗ ಕನ್ನಡಿಗರಿಗೆ ಅವಾರ್ಡ್ ಎಷ್ಟು ಸರಿ ಇದು? ಸೈಮಾ ಆಯೋಜಕರ ವಿರುದ್ಧ ಕೆರಳಿ ಕೆಂಡವಾಗಿದ್ದಾರೆ ವಿಜಯ್. ದುಬೈ ಕಾರ್ಯಕ್ರಮದಲ್ಲಿ ಕೆಂಡಾಮಂಡಲರಾಗಿದ್ದಾರೆ. ಕಾರ್ಯಕ್ರಮದಲ್ಲಿ ಕನ್ನಡಿಗರಿಗೆ ಅವಮಾನ ಅಪಮಾನ ಅಂತ ಆಕ್ರೋಶ ವ್ಯಕ್ತವಾಗಿದೆ. ಯಾರೂ ಇಲ್ಲದಿದ್ದಾಗ ಕನ್ನಡಿಗರಿಗೆ ಅವಾರ್ಡ್ ಕೊಡುವುದು ಎಷ್ಟು ಸರಿ? ನೆರೆದವರೆಲ್ಲ ಹೋದ ಮೇಲೆ ಕನ್ನಡಿಗರಿಗೆ ಅವಾರ್ಡ್ ಕೊಡುವುದು ಎಷ್ಟು ಸರಿ ಇದು? ಇದು ಕೇವಲ ಕನ್ನಡಿಗರಿಗೆ ಮಾಡಿರತಕ್ಕಂಥ ಅವಮಾನ ಅಲ್ಲ, ಕನ್ನಡತನಕ್ಕೆ, ಕನ್ನಡ ನಾಡಿನ ಜನತೆಗೆ, ಕರ್ನಾಟಕಕ್ಕೆ ಮಾಡಿರತಕ್ಕಂಥ ಅವಮಾನ. ಮುಂದಿನ ಕಾರ್ಯಕ್ರಮಕ್ಕೆ ಈ ರೀತಿ ಮಾಡಬೇಡಿ ಅಂತಕ್ಕಂತಹ ಮಾತನ್ನು ಕೂಡ ಕೊಟ್ಟಿದ್ದಾರೆ. ಸೈಮಾ ಆಯೋಜಕರ ವಿರುದ್ಧ ನಟ ವಿಜಯ್ ಇದೀಗ ಕೆರಳಿದ್ದಾರೆ. ದುಬೈ ಕಾರ್ಯಕ್ರಮದಲ್ಲಿ ವಿಜಯ್ ಕೆಂಡಾಮಂಡಲರಾಗಿದ್ದಾರೆ. ಕಾರ್ಯಕ್ರಮದಲ್ಲಿ ಕನ್ನಡಿಗರಿಗೆ ಅಪಮಾನ ಅಂತ ಆಕ್ರೋಶ ವ್ಯಕ್ತವಾಗಿದೆ. ಯಾರೂ ಇಲ್ಲದಿದ್ದಾಗ ಕನ್ನಡಿಗರಿಗೆ ಅವಾರ್ಡ್ ಎಷ್ಟು ಸರಿ ಇದು? ಸೈಮಾ ಆಯೋಜಕರ ವಿರುದ್ಧ ಕೆರಳಿ ಕೆಂಡವಾಗಿದ್ದಾರೆ ವಿಜಯ್. ದುಬೈ ಕಾರ್ಯಕ್ರಮದಲ್ಲಿ ಕೆಂಡಾಮಂಡಲರಾಗಿದ್ದಾರೆ. ಕಾರ್ಯಕ್ರಮದಲ್ಲಿ ಕನ್ನಡಿಗರಿಗೆ ಅವಮಾನ ಅಪಮಾನ ಅಂತ ಆಕ್ರೋಶ ವ್ಯಕ್ತವಾಗಿದೆ. ಯಾರೂ ಇಲ್ಲದಿದ್ದಾಗ ಕನ್ನಡಿಗರಿಗೆ ಅವಾರ್ಡ್ ಕೊಡುವುದು ಎಷ್ಟು ಸರಿ? ನೆರೆದವರೆಲ್ಲ ಹೋದ ಮೇಲೆ ಕನ್ನಡಿಗರಿಗೆ ಅವಾರ್ಡ್ ಕೊಡುವುದು ಎಷ್ಟು ಸರಿ ಇದು? ಇದು ಕೇವಲ ಕನ್ನಡಿಗರಿಗೆ ಮಾಡಿರತಕ್ಕಂಥ ಅವಮಾನ ಅಲ್ಲ, ಕನ್ನಡತನಕ್ಕೆ, ಕನ್ನಡ ನಾಡಿನ ಜನತೆಗೆ, ಕರ್ನಾಟಕಕ್ಕೆ ಮಾಡಿರತಕ್ಕಂಥ ಅವಮಾನ. ಮುಂದಿನ ಕಾರ್ಯಕ್ರಮಕ್ಕೆ ಈ ರೀತಿ ಮಾಡಬೇಡಿ ಅಂತಕ್ಕಂತಹ ಮಾತನ್ನು ಕೂಡ ಕೊಟ್ಟಿದ್ದಾರೆ. ಸೈಮಾ ಆಯೋಜಕರ ವಿರುದ್ಧ ನಟ ವಿಜಯ್ ಇದೀಗ ಕೆರಳಿದ್ದಾರೆ. ದುಬೈ ಕಾರ್ಯಕ್ರಮದಲ್ಲಿ ವಿಜಯ್ ಕೆಂಡಾಮಂಡಲರಾಗಿದ್ದಾರೆ. ಕಾರ್ಯಕ್ರಮದಲ್ಲಿ ಕನ್ನಡಿಗರಿಗೆ ಅಪಮಾನ ಅಂತ ಆಕ್ರೋಶ ವ್ಯಕ್ತವಾಗಿದೆ. ಯಾರೂ ಇಲ್ಲದಿದ್ದಾಗ ಕನ್ನಡಿಗರಿಗೆ ಅವಾರ್ಡ್ ಎಷ್ಟು ಸರಿ ಇದು? ಸೈಮಾ ಆಯೋಜಕರ ವಿರುದ್ಧ ಕೆರಳಿ ಕೆಂಡವಾಗಿದ್ದಾರೆ ವಿಜಯ್. ದುಬೈ ಕಾರ್ಯಕ್ರಮದಲ್ಲಿ ಕೆಂಡಾಮಂಡಲರಾಗಿದ್ದಾರೆ. ಕಾರ್ಯಕ್ರಮದಲ್ಲಿ ಕನ್ನಡಿಗರಿಗೆ ಅವಮಾನ ಅಪಮಾನ ಅಂತ ಆಕ್ರೋಶ ವ್ಯಕ್ತವಾಗಿದೆ. ಯಾರೂ ಇಲ್ಲದಿದ್ದಾಗ ಕನ್ನಡಿಗರಿಗೆ ಅವಾರ್ಡ್ ಕೊಡುವುದು ಎಷ್ಟು ಸರಿ?
ನೆರೆದವರೆಲ್ಲ ಹೋದ ಮೇಲೆ ಕನ್ನಡಿಗರಿಗೆ ಅವಾರ್ಡ್ ಕೊಡುವುದು ಎಷ್ಟು ಸರಿ ಇದು ಕೇವಲ ಕನ್ನಡಿಗರಿಗೆ ಮಾಡಿರತಕ್ಕಂತ ಅವಮಾನ ಅಲ್ಲ, ಕನ್ನಡತನಕ್ಕೆ, ಕನ್ನಡ ನಾಡಿನ ಜನತೆಗೆ, ಕರ್ನಾಟಕಕ್ಕೆ ಮಾಡಿರತಕ್ಕಂತ ಅವಮಾನ. ಮುಂದಿನ ಕಾರ್ಯಕ್ರಮಕ್ಕೆ ಈ ರೀತಿ ಮಾಡಬೇಡಿ ಅಂತಕ್ಕಂತಹ ಮಾತನ್ನು ಕೂಡ ಕೊಟ್ಟಿದ್ದಾರೆ. ಸೈಮಾ ಆಯೋಜಕರ ವಿರುದ್ಧ ನಟ ವಿಜಯ್ ಇದೀಗ ಕೆರಳಿದ್ದಾರೆ. ದುಬೈ ಕಾರ್ಯಕ್ರಮದಲ್ಲಿ ವಿಜಯ್ ಕೆಂಡಾಮಂಡಲರಾಗಿದ್ದಾರೆ. ಕಾರ್ಯಕ್ರಮದಲ್ಲಿ ಕನ್ನಡಿಗರಿಗೆ ಅಪಮಾನ ಅಂತ ಆಕ್ರೋಶ ವ್ಯಕ್ತವಾಗಿದೆ. ಯಾರೂ ಇಲ್ಲದಿದ್ದಾಗ ಕನ್ನಡಿಗರಿಗೆ ಅವಾರ್ಡ್ ಎಷ್ಟು ಸರಿ ಇದು? ಸೈಮಾ ಆಯೋಜಕರ ವಿರುದ್ಧ ಕೆರಳಿ ಕೆಂಡವಾಗಿದ್ದಾರೆ ವಿಜಯ್. ದುಬೈ ಕಾರ್ಯಕ್ರಮದಲ್ಲಿ ಕೆಂಡಾಮಂಡಲರಾಗಿದ್ದಾರೆ. ಕಾರ್ಯಕ್ರಮದಲ್ಲಿ ಕನ್ನಡಿಗರಿಗೆ ಅವಮಾನ, ಅಪಮಾನ ಅಂತ ಆಕ್ರೋಶ ವ್ಯಕ್ತವಾಗಿದೆ. ಯಾರೂ ಇಲ್ಲದಿದ್ದಾಗ ಕನ್ನಡಿಗರಿಗೆ ಅವಾರ್ಡ್ ಕೊಡುವುದು ಎಷ್ಟು ಸರಿ? ನೆರೆದವರೆಲ್ಲ ಹೋದ ಮೇಲೆ ಕನ್ನಡಿಗರಿಗೆ ಅವಾರ್ಡ್ ಕೊಡುವುದು ಎಷ್ಟು ಸರಿ ಇದು ಕೇವಲ ಕನ್ನಡಿಗರಿಗೆ ಮಾಡಿರತಕ್ಕಂತ ಅವಮಾನ ಅಲ್ಲ, ಕನ್ನಡತನಕ್ಕೆ, ಕನ್ನಡ ನಾಡಿನ ಜನತೆಗೆ, ಕರ್ನಾಟಕಕ್ಕೆ ಮಾಡಿರತಕ್ಕಂತ ಅವಮಾನ. ಮುಂದಿನ ಕಾರ್ಯಕ್ರಮಕ್ಕೆ ಈ ರೀತಿ ಮಾಡಬೇಡಿ ಅಂತಕ್ಕಂತಹ ಮಾತನ್ನು ಕೂಡ ಕೊಟ್ಟಿದ್ದಾರೆ. ಸೈಮಾ ಆಯೋಜಕರ ವಿರುದ್ಧ ನಟ ವಿಜಯ್ ಇದೀಗ ಕೆರಳಿದ್ದಾರೆ. ದುಬೈ ಕಾರ್ಯಕ್ರಮದಲ್ಲಿ ವಿಜಯ್ ಕೆಂಡಾಮಂಡಲರಾಗಿದ್ದಾರೆ. ಕಾರ್ಯಕ್ರಮದಲ್ಲಿ ಕನ್ನಡಿಗರಿಗೆ ಅಪಮಾನ ಅಂತ ಆಕ್ರೋಶ ವ್ಯಕ್ತವಾಗಿದೆ. ಯಾರೂ ಇಲ್ಲದಿದ್ದಾಗ ಕನ್ನಡಿಗರಿಗೆ ಅವಾರ್ಡ್ ಎಷ್ಟು ಸರಿ ಇದು? ಸೈಮಾ ಆಯೋಜಕರ ವಿರುದ್ಧ ಕೆರಳಿ ಕೆಂಡವಾಗಿದ್ದಾರೆ ವಿಜಯ್. ದುಬೈ ಕಾರ್ಯಕ್ರಮದಲ್ಲಿ ಕೆಂಡಾಮಂಡಲರಾಗಿದ್ದಾರೆ. ಕಾರ್ಯಕ್ರಮದಲ್ಲಿ ಕನ್ನಡಿಗರಿಗೆ ಅವಮಾನ, ಅಪಮಾನ ಅಂತ ಆಕ್ರೋಶ ವ್ಯಕ್ತವಾಗಿದೆ. ಯಾರೂ ಇಲ್ಲದಿದ್ದಾಗ ಕನ್ನಡಿಗರಿಗೆ ಅವಾರ್ಡ್ ಕೊಡುವುದು ಎಷ್ಟು ಸರಿ? ನೆರೆದವರೆಲ್ಲ ಹೋದ ಮೇಲೆ ಕನ್ನಡಿಗರಿಗೆ ಅವಾರ್ಡ್ ಕೊಡುವುದು ಎಷ್ಟು ಸರಿ ಇದು ಕೇವಲ ಕನ್ನಡಿಗರಿಗೆ ಮಾಡಿರತಕ್ಕಂತ ಅವಮಾನ ಅಲ್ಲ, ಕನ್ನಡತನಕ್ಕೆ, ಕನ್ನಡ ನಾಡಿನ ಜನತೆಗೆ, ಕರ್ನಾಟಕಕ್ಕೆ ಮಾಡಿರತಕ್ಕಂತ ಅವಮಾನ. ಮುಂದಿನ ಕಾರ್ಯಕ್ರಮಕ್ಕೆ ಈ ರೀತಿ ಮಾಡಬೇಡಿ ಅಂತಕ್ಕಂತಹ ಮಾತನ್ನು ಕೂಡ ಕೊಟ್ಟಿದ್ದಾರೆ. ಸೈಮಾ ಆಯೋಜಕರ ವಿರುದ್ಧ ನಟ ವಿಜಯ್ ಇದೀಗ ಕೆರಳಿದ್ದಾರೆ. ದುಬೈ ಕಾರ್ಯಕ್ರಮದಲ್ಲಿ ವಿಜಯ್ ಕೆಂಡಾಮಂಡಲರಾಗಿದ್ದಾರೆ. ಕಾರ್ಯಕ್ರಮದಲ್ಲಿ ಕನ್ನಡಿಗರಿಗೆ ಅಪಮಾನ ಅಂತ ಆಕ್ರೋಶ ವ್ಯಕ್ತವಾಗಿದೆ. ಯಾರೂ ಇಲ್ಲದಿದ್ದಾಗ ಕನ್ನಡಿಗರಿಗೆ ಅವಾರ್ಡ್ ಎಷ್ಟು ಸರಿ ಇದು? ಸೈಮಾ ಆಯೋಜಕರ ವಿರುದ್ಧ ಕೆರಳಿ ಕೆಂಡವಾಗಿದ್ದಾರೆ ವಿಜಯ್. ದುಬೈ ಕಾರ್ಯಕ್ರಮದಲ್ಲಿ ಕೆಂಡಾಮಂಡಲರಾಗಿದ್ದಾರೆ. ಕಾರ್ಯಕ್ರಮದಲ್ಲಿ ಕನ್ನಡಿಗರಿಗೆ ಅವಮಾನ, ಅಪಮಾನ ಅಂತ ಆಕ್ರೋಶ ವ್ಯಕ್ತವಾಗಿದೆ. ಯಾರೂ ಇಲ್ಲದಿದ್ದಾಗ ಕನ್ನಡಿಗರಿಗೆ ಅವಾರ್ಡ್ ಕೊಡುವುದು ಎಷ್ಟು ಸರಿ? ನೆರೆದವರೆಲ್ಲ ಹೋದ ಮೇಲೆ ಕನ್ನಡಿಗರಿಗೆ ಅವಾರ್ಡ್ ಕೊಡುವುದು ಎಷ್ಟು ಸರಿ ಇದು ಕೇವಲ ಕನ್ನಡಿಗರಿಗೆ ಮಾಡಿರತಕ್ಕಂತ ಅವಮಾನ ಅಲ್ಲ, ಕನ್ನಡತನಕ್ಕೆ, ಕನ್ನಡ ನಾಡಿನ ಜನತೆಗೆ, ಕರ್ನಾಟಕಕ್ಕೆ ಮಾಡಿರತಕ್ಕಂತ ಅವಮಾನ. ಮುಂದಿನ ಕಾರ್ಯಕ್ರಮಕ್ಕೆ ಈ ರೀತಿ ಮಾಡಬೇಡಿ ಅಂತಕ್ಕಂತಹ ಮಾತನ್ನು ಕೂಡ ಕೊಟ್ಟಿದ್ದಾರೆ.